ಕುಣಿಗಲ್ ರಂಗನಾಥ್ ಅವರ ಹೇಳಿಕೆ ಸರಿ? ಈಗ ನಾನು ಹೇಳ್ತೀನಿ ಕೇಳಪ್ಪ, ಇಲ್ಲಿ ಕುಣಿಗಲ್ ರಂಗನಾಥಂದಿರ್ಬೋದು, ಇನ್ನೊಬ್ಬನ ತಿಮ್ಮಪ್ಪಂದಿರ್ಬೋದು, ಅದೆಲ್ಲ ಪ್ರಶ್ನೆ ಅಲ್ಲ. ಅವರವರ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅವಕಾಶ ಇರ್ತವೆ. ಅದನ್ನು ನಾವು ಅವ್ರು ಹೇಳಿದ ಸರಿನಾ ತಪ್ಪ, ನಾವ್ಯಾರು ಅದಕ್ಕೆ ತಪ್ಪು ಅಂತ ಹೇಳಲಿಕ್ಕೆ ನಮಗೇನು ಅಧಿಕಾರ ಇದೆ? ಸರಿ ಅಂತ ಹೇಳಲಿಕ್ಕೂ ಕೂಡ ನಮಗೇನು ಅಧಿಕಾರ ಇದೆ? ಇಟ್ ಈಸ್ ಈಸ್ ಓನ್ ಬಿಲೀಫ್. ಓಕೆ, ಬೆಂಗಳೂರು ದಕ್ಷಿಣಕ್ಕೆ ಅಲ್ದಿದ್ರೆ ಇದಕ್ಕೆ ಸೌತ್ ಆಫ್ರಿಕಾ ಸೇರಿಸ್ಕೊಳ್ಳಿ, ಯಾರು ಬೇಡ ಅಂತ ನೋಡಿ. ಈಗ ಕುಣಿಗಲ್ನಲ್ಲಿ ಸೇರಬೇಕು ಅಂತಕ್ಕಂಥದ್ದಕ್ಕೆ ನಾನು ನಮ್ಮ ಜಿಲ್ಲೆನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಅಪೇಕ್ಷೆ ಪಡೋರು ನಾವು. ಇವರು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ, ಕನಕಪುರಕ್ಕೆ, ರಾಮನಗರಕ್ಕೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಚಿಂತನೆ ಏನಿದೆ ಅದು ಸರಿಯಾದಂಥದ್ದು ಅಲ್ಲ. ಕುಣಿಗಲ್ ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಜಿಲ್ಲೆಯ ಜೊತೆನಲ್ಲೇ ಇರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದು. ಹೇಮಾವತಿ ನೀರಿನ ಬಗ್ಗೆ ನಾನು ಸ್ಪಷ್ಟ ಮಾಡಿದ್ದೀನಿ, ಪದೇ ಪದೇ ಯಾಕೆ ಅದ್ರ ಬಗ್ಗೆ ನೋಡಿ ಕೇಳಿ ಇಲ್ಲಿ ರೀ. ನಾವು ಹೇಮಾವತಿ ನೀರನ್ನು ಕುಣಿಗಲ್ವರೆಗೆ ತಗೊಂಡೋಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾರ್ದೂ ಆಕ್ಷೇಪಣೆ ಇಲ್ಲ. ಕುಣಿಗಲ್ ಹೊರತುಪಡಿಸಿ ಇವರು ಬೇರೆ ಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಜಿಲ್ಲೆ ಜನ ಒಪ್ಪೋದಿಲ್ಲ. ಇದು ಸ್ಪಷ್ಟ. ಮೊದಲು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ ನೋಡಿ.